ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸೈಲೆಂಟ್. ಏನಪ್ಪ ವಿಷಯ ಅಂದರೆ, ಇವತ್ತು ಬೆಳಗ್ಗೆ ಬೈಕ್ ಕೊಂಡ್ಕೊಂಡು ಡ್ಯೂಟಿ ಆಗಿತ್ತು 25 ಸೀಟ್ರಿಗೆ. ಗಾಡಿ ಬಂದು ಹೊಸಕೋಟೆಯಲ್ಲಿತ್ತು. ಹಂಗಾಗಿ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು 2 ಗಂಟೆಗೆ ಮನೆ ಬಿಟ್ಟೆ. ಟೋಲ್ ಹತ್ರ ಬಂದು ಫಸ್ಟ್ ಒಂದು ಟೀ ಕುಡಿಬೇಕು. ಸಿಕ್ಕಾಪಟ್ಟೆ ಚಳಿ. ಟೀ ಒಂದು ಕುಡ್ಕೊಂಡು ಹಾಗೆ ಗಾಡಿ ಪಾರ್ಕಿಂಗ್ ಹತ್ರ ಬಂದೆ. ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡಿದೆ. ಇಲ್ಲಿ ನೋಡಿದ್ರೆ ಯಾರೋ ಸ್ವಲ್ಪ ಫಾರ್ನರ್ ಸೌಂಡ್ ಬೇರೆ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಪಾಸ್ ಆಗೋದು ಕಷ್ಟ ಆಯಿತು. ಸ್ವಲ್ಪ ನಿಧಾನಕ್ಕೆ ಹಂಗೆ ಪಾಸ್ ಮಾಡಿಕೊಂಡು ಲೊಕೇಶನ್ಗೆ ಬಂದ್ಬಿಟ್ಟೆ 2:45ಗೆ. ಅವರೇ ವಾಶ್ ಎಲ್ಲ ಮಾಡಿದ್ರು ಗಾಡಿನ. ಮತ್ತು ಪೂಜೆಗೆ ಏರ್ಪಾಡು ಬಂದು ಪೂಜೆನೂ ಸ್ಟಾರ್ಟ್ ಮಾಡಿದ್ರು. 3 ಗಂಟೆ ಒಳಗಡೆ ಪೂಜೆನೂ ಆಗೋಯ್ತು. ಹೆಂಗೋ ಬಿಟ್ಬಿಡ್ತಾರೆ ಇವಾಗೆ ಅಂದ್ಕೊಂಡು ನಾನು ಖುಷಿಯಲ್ಲಿದ್ದೆ. ನೋಡಿದ್ರೆ 4:15 ಆದರೂ ಪಾಪ ಬಿಟ್ಟಿಲ್ಲ. ಅವ್ರು ಯಾರೋ ಒಬ್ಬರು ಬರಬೇಕು ಅಂತ ಲೇಟ್ ಆಗೋಯ್ತು. ಹಂಗೆ ನೋಡಿ ನರಸಾಪುರದಲ್ಲಿ ಬೇರೆ ಸ್ವಲ್ಪ ಟ್ರಾಫಿಕ್ ಇತ್ತು. ಹಾಗಾಗಿ ನಮ್ಮ ಫ್ರೆಂಡ್ ರಾಕೇಶ್ ಅಂತ ನನ್ನ ಜೊತೆಲೇ ಕೂತಿದ್ದ ಮುಂದೆ. ಅವನು 50 ಸೀಟರ್ ಡ್ರೈವರೇ. ಹಂಗಾಗಿ ಇಬ್ಬರು ಮಾತಾಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಮುಳ್ಬಾಗ್ಲ ಹತ್ರ ಟೀಗೆ ಹಾಕೊ ಅಂದಿದ್ರು. ಬಂದು ಟೀಗೆ ನಿಲ್ಲಿಸಿದೆ. ಕಸ್ಟಮರ್ ಯಾರು ಇಳಿಯೋಕ್ಕೆ ರೆಡಿ ಇಲ್ಲ. ಅಲ್ಲೇ ತಂದ್ಕೊಡು ಅಂದರು. ಹಂಗಾಗಿ ಟೀ ಎಲ್ಲ ತೊಗೊಂಡು ಹೋಗ್ತಾ ಇದ್ದ ನಮ್ಮ ರಾಕೇಶ. ಎಲ್ಲರಿಗೂ ಕೊಟ್ಕೊಂಡು ಬಂದ. ಮತ್ತು ತಿರ್ಗಾ ಹಂಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 70 ಕಿಲೋಮೀಟ್ರ್ ಇತ್ತು ಅಷ್ಟೇ. ತಿರ್ಗಾ ಅವನು ನಾನು ಹಂಗೆ ಮಾತಾಡಿಕೊಂಡು ಚೆನ್ನಾಗಿದ್ದು ಗುರು, ಒಂಥರ ಸಕ್ಕತ್ತಾಗಿತ್ತು. ಹಂಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸೆಲ್ಫಿ ವೀಡಿಯೋ ಎಲ್ಲ ಮಾಡ್ತಾಯಿದ್ದ ಅವನು. ಹಂಗೆ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಅದು ಇದು ತಮಾಷೆ ಮಾಡ್ಕೊಂಡಿದ್ರಿ. ಮತ್ತು ಯಾರೋ ಟಗರು ಒಂದು ಹಾಕ್ಕೊಂಡು ಹೋಗ್ತಾಯಿದ್ರು ನೋಡಿ ಆಟೋದಲ್ಲಿ. ಅದು ಬೈಕೊಂಡು ನೋಡಿ ರಾಕಿ ಅವ್ರ ತಮ್ಮ ಕೀರ್ತಿ ಅಂತ. ನಿದ್ದೆನೇ ಮಾಡಲ್ಲ ಅಂದವನು, ನಿದ್ದೆ ಹೋಗ್ತಾನೆ ಕುತ್ಕೊಂಡು. ಮತ್ತು ಹಂಗೆ ದೇವಸ್ಥಾನ ರೀಚ್ ಆಗಿಬಿಟ್ರಿ. ದೇವಸ್ಥಾನ ಹತ್ರ ಬಂದು ಕೆಳಗಡೆ ಇವರು ಪೂಜೆ ಮಾಡ್ಕೊಬೇಕಂದ್ರು. ಫಸ್ಟು ಬೆಟ್ಟದ ಕೆಳಗಡೆನೇ ಪೂಜೆ ಮಾಡಿಕೊಂಡು ಮೇಲೆ ಹೋಗಿ ಹಂಗೆ ಬರ್ತಾ ಇವರು ಒಳ್ಳೆ ಟಮಟೆ ಎಲ್ಲ ಹೊಡಿತಾಯಿದ್ರು. ಅದೆಲ್ಲ ನೋಡ್ಕೊಂಡು ಅದೆಲ್ಲ ಒಂದು ವೀಡಿಯೋ ಮಾಡಿಕೊಂಡು, ಮತ್ತು ಹಂಗೆ ಒಳ್ಳೆ ನೀರಿರೋ ಜಾಗ ಬೇಕು ಅಂದರೆ ಅದಕ್ಕೆ ಬೋರ್ವೆಲ್ ಇರೋ ಜಾಗದಲ್ಲೇ ಹಾಕಿದ್ದೀನಿ ನೋಡಿ. ಲೈವ್ ನೀರು ಹಂಗೆ ಹೊಡಿತಾ ಇದೆ. ಹಾಗಾಗಿ ನೋಡಿ ಬೆಳಗ್ಗೆ ಬಿರಿಯಾನಿ ಮಾಡ್ಕೊಂಬಂದ್ಬಿಟ್ಟಿದ್ರು ಮನೆಯಿಂದನೇ. ನಾಷ್ಟಕ್ಕೆ ಅದೇ ಕೊಟ್ಟರು. ಹಾಗಾಗಿ ಬಿರಿಯಾನಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಗಾಡಿ ಹತ್ರ ಹೋದೆ. ಅಷ್ಟು ತಿರ್ಗಾ ಬಂದು ಎಬ್ಸಿದ್ರು. ಅಡುಗೆ ಊಟ ಮಾಡಿ ಪಾಪ ಅಂತ 4 ಗಂಟೆಯಲ್ಲಿ ಮಟನ್ ಎಲ್ಲ ಮಾಡಿದರು. ಎಲ್ಲ ತಿಂದ್ಕೊಂಡು ಚೆನ್ನಾಗಿತ್ತು. ಒಳ್ಳೆ ವಿಡಿಯೋ ಎಲ್ಲ ಮಾಡಿದೆ ಅವ್ರದ್ದು. ಸಕ್ಕದಾಗಿ ಎಲ್ಲ ಫ್ಯಾಮಿಲಿ ಊಟ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ರೆ ಮತ್ತು ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ರಿಟರ್ನ್ ಬೆಂಗಳೂರಿಗೆ ಬರ್ತಾಯಿದ್ದೀವಿ. ಬರಬೇಕಾದ್ರೆ ನೋಡಿ ಇವ್ರು ನೋಡಿ ಪಾಪ ಎಲ್ಲ ಜೋಶೇ ಇಲ್ಲ. ಎಲ್ಲ ಸೈಲೆಂಟಾಗಿದ್ದಾರೆ. ಏನೂ ಇಲ್ಲ. ಮುಖ ನೋಡಿ ಎಲ್ಲ ಡಲ್ ಆಗ್ಬಿಟ್ಟೈತೆ. ಯಾಕೋ ಗೊತ್ತಿಲ್ಲ. ಎಲ್ಲ ಸಪ್ಪಗಿದ್ರು. ಇದ್ದಕ್ಕಿದ್ದಂಗೆ ಅಂಕಲ್ಗೊಬ್ರಿಗೆ ಏನೋ ಜೋಶ್ ಸ್ಟಾರ್ಟ್ ಆಗೋಯ್ತು. ಒಬ್ಬರು ಇದ್ದರು. ಅವರೆದ್ದು ನೋಡಿ ಒಬ್ಬರೇ ಸಿಂಗಲ್ ಸೋಲೋ ಡ್ಯಾನ್ಸ್ ಆಡ್ತಾಯಿದ್ದಾರೆ. ಮತ್ತು ಅವ್ರ ಮಕ್ಕಳು ಸ್ಟಾರ್ಟ್ ಮಾಡಿಕೊಂಡ್ರು ಡ್ಯಾನ್ಸ್ ಆಡೋಕ್ಕೆ. ಮತ್ತು ಅವ್ರದ್ದು ವೀಡಿಯೋಸ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು. ಮತ್ತು DJ ಲೈಟಿಂಗ್ಸ್ ಆನ್ ಮಾಡಿದ್ದೀನಿ, ಬಟ್ ಅಷ್ಟು ಕತ್ಲಾಗಿದ್ದಿಲ್ಲ. ಹಂಗಾಗಿ ಅಷ್ಟೇ ನೀಟಾಗಿ ಬಂದಿಲ್ಲ. ನೈಟ್ ಆಗಿದ್ದರೆ ಚೆನ್ನಾಗಿ ಬಂದಿರೋದು. 6 ಗಂಟೆ ಅಲ್ವಾ, ಅಷ್ಟೇ ಇತ್ತು ಲೈಟಿಂಗ್ಸು. ಹಾಗಾಗಿ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು. ಡ್ಯಾನ್ಸ್ ಎಲ್ಲ ಆಡ್ತಾ ಇನ್ನೇನು ಹೊಸಕೋಟೆ ಬಂದೇ ಬಿಡ್ತು. ಹೊಸಕೋಟೆ ಹೊಸ ರೋಡ್ ಹತ್ರ ಇದ್ದೀನಿ. ದೇವನಹಳ್ಳಿ ರೋಡ್ ತೊಗೊಂಡು ಸೂಲಿಬೆಲೆ ಡ್ರಾಪ್ ಇತ್ತು. ಡ್ರಾಪ್ ಮುಗೀತು. ಸರಿ ಗುರು, ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್.